ಅಷ್ಟರಲ್ಲಿ ದುರ್ಗವನ್ನು ಒಂದು ಭಾಗದಲ್ಲೊಡೆದು ಕಪಿವೀರರು ರಾಜಪ್ರಸಾದದವರೆಗೂ ಬಂದಿದ್ದರು. ನಗರ ಸಂರಕ್ಷಕರು ದುರ್ಗ ಸಂರಕ್ಷಕರು ಅವನನ್ನು ಎದುರಿಸಿ ಕೈ ಮಾಡಿದ್ದರೂ ಪರಿಣಾಮವಾಗದೆ ಮುಂದುವರಿಸಿಯೇ ಬಂದಿದ್ದರು. ಈ ಕೋಲಾಹಲವನ್ನು ಒಮ್ಮೆಲೆ ಕೇಳಿ ಕೆರಳಿದ ದಶಗ್ರೀವನು ತತ್ಕ್ಷಣವೇ ಎದ್ದು ಖಡ್ಗಧಾರಿಯಾಗಿ ತಾನೇ ತನ್ನ ಅರಮನೆಯನ್ನು ಮುತ್ತಿದ್ದ ವಾನರರ ಮೇಲೆ ಬಿದ್ದನು. ಹಾಗೆಯೇ ಅವರನ್ನು ದಿಕ್ಕುಗೆಟ್ಟು ಓಡಿಸುವಂತೆ ವೀರಾವೇಶದಿಂದ ತನ್ನ ಆಯುಧವನ್ನು ಝಳಪಿಸುತ್ತಾ ಮುಂದಾದನು. ಅಷ್ಟರಲ್ಲಿ ಅದನ್ನು ನೋಡಿದ ಅನೇಕ ರಕ್ಕಸರು ಅಪ್ಪಣೆ ಇಲ್ಲದಿದ್ದರೂ ತಾವಾಗಿ ಮುಂದೆ ಬಂದು ತಮ್ಮ ಅರಸನನ್ನು ಕೂಡಿಕೊಂಡರು. ದಾನವರು ಮೇಲೆ ಬಿದ್ದುದರಿಂದ ಸಂಖ್ಯೆಯಲ್ಲಿ ಕಡಿಮೆಯಾಗಿದ್ದ ಕಪಿವೀರರು ಹಿಮ್ಮೆಟ್ಟಿ ದುರ್ಗದ ಕಡೆಗೆ ಹಿಂದೆ ಸರಿದರು. ಹೊರಭಾಗದಲ್ಲಿದ್ದ ಲಕ್ಷ್ಮಣಾದಿಗಳು ಸನ್ನದ್ಧರಾಗಿ ದಾನವರನ್ನು ಎದುರಿಸಿದರು. ಅಂತೂ ನಗರದ ಒಳಗೆ ತೊಡಗಿದ್ದ ಯುದ್ಧವು ಹೊರಭಾಗದಲ್ಲಾಗುವಷ್ಟು ರಾಕ್ಷಸರು ಒಮ್ಮೆ ಗೆದ್ದುಕೊಂಡರು. ಆದರೆ ಕ್ರೋಧೋನ್ಮತ್ತನಾದ ರಾವಣನ ಖಡ್ಗಪ್ರಹಾರದ ಮುಂದೆ ಯಾವ ವಾನರ ವೀರನಿಗೂ ನಿಲ್ಲಲಾಗಲಿಲ್ಲ. ಅಂಗದನು ಮುಂದಾಗಿ ನಡೆದು ರಾವಣನನ್ನು ಎದುರಿಸಿದನು. ಫಲವಾಗಲಿಲ್ಲ. ಬಿದ್ದು ಉರುಳಬೇಕಾಯಿತು. ಲಕ್ಷ್ಮಣನೇ ವೀರಾವೇಶದಿಂದ ಮುನ್ನುಗ್ಗಿ ರಾವಣನ ಮೇಲೆ ಒಂದೇ ಸಮನೆ ತನ್ನ ಬಾಣಗಳನ್ನು ಸುರಿಸಿದನು. ವೈರಿಗಳ ತಲೆಗಳನ್ನೇ ಸವರಲು ಸಿದ್ಧವಾಗಿದ್ದ ರಾವಣನ ಖಡ್ಗವು ಲಕ್ಷ್ಮಣನ ಬಾಣಹತಿಯಿಂದ ತನ್ನ ದೇಹವನ್ನು ರಕ್ಷಿಸಿಕೊಳ್ಳುವಷ್ಟೇ ಉಪಯುಕ್ತವಾಯಿತು. ಅಷ್ಟರಲ್ಲಿ ರಾವಣನ ಬಿಲ್ಲು, ಬತ್ತಳಿಕೆ ಮುಂತಾದ ವಿವಿಧ ಆಯುಧಗಳಿಂದ ತುಂಬಿದ್ದ ರಥವು ಒಳಗಿನಿಂದ ಒದಗಿ ಬಂತು. ದಶಗ್ರೀವನು ರಥಾರೋಹಿಯಾಗಿ ತಾನೂ ಲಕ್ಷ್ಮಣನ ಮೇಲೆ ಒಂದೇ ಸಮನೆ ಬಾಣಪ್ರಯೋಗವನ್ನು ಮಾಡಿದನು. ಲಕ್ಷ್ಮಣನು ಉತ್ಸಾಹಗೊಂಡು ಯುದ್ಧ ಮಾಡತೊಡಗಿದನು. ಶೂರ್ಪನಖೆಯ ಮೂಗನ್ನು ಕೊಯ್ದವನು ಇವನೇ ಎಂದು ರಾವಣನು ತಡೆಯಿಲ್ಲದೆ ಹೂಡುವ ಬಾಣಗಳನ್ನು ಕಡಿದು ಲಕ್ಷ್ಮಣನು ಸೀತಾದೇವಿಯನ್ನು ಅಪಹರಿಸಿ ತಾನು ಕರ್ತವ್ಯಭ್ರಷ್ಟನಾಗುವಂತೆ ಮಾಡಿದ ಪಾಪಿಯು ಇವನೇ ಎಂದು ಕ್ರೋಧದಿಂದಲೇ ಪ್ರತಿಯಾಗಿ ಶರವನ್ನು ಎಸೆಯುತ್ತಿದ್ದನು. 20 ಕೈಗಳ ರಾವಣನ ಮುಂದೆ 2 ಕೈಗಳ ಸುಮಿತ್ರಾ ಪುತ್ರನು ಹೋರಾಡುವ ಪ್ರಚಂಡ ಸಾಹಸವನ್ನು ಕಂಡು ದೈತ್ಯರು ವಾನರರು ಬೆರಗಾದರು. ಬಹು ಹೊತ್ತು ಧನುರ್ವೇದದ ಪ್ರವಚನಗೋಷ್ಠಿಯಂತೆ ರಾವಣ ಲಕ್ಷ್ಮಣರ ಯುದ್ಧವೂ ಒಂದೇ ಸಮನೆ ನಡೆಯಿತು. ಎಷ್ಟೇ ಹೊತ್ತಾದರೂ ಈ ಲಕ್ಷ್ಮಣನು ಮಣಿಯತಕ್ಕವನಲ್ಲವೆಂದು ಮನಗಂಡ ದಶಮುಖನು ಅದ್ಭುತವಾದ ಶಕ್ತಾಯುಧವನ್ನು ತೆಗೆದು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿಬಿಟ್ಟನು. ಆ ಹೊಲವನ್ನರಿಯದ ಸೌಮಿತ್ರಿಯು ರಣಭೂಮಿಯಲ್ಲಿ ಬಿದ್ದು ಹೋದನು. ಅದರಿಂದಲೇ ಉನ್ಮತ್ತನಾದ ರಾವಣನು ಸಿಕ್ಕಿದಂತೆಲ್ಲ ಕಪಿವೀರರನ್ನು ಓಡಿಸತೊಡಗಿದನು. ಅಷ್ಟರಲ್ಲಿ ನಿರೀಕ್ಷಕರಿಂದ ಎಲ್ಲವನ್ನೂ ಅರಿತ ಶ್ರೀರಾಮನು ತಕ್ಷಣವೇ ಬಂದು ಮದಾಂಧನಾದ ರಾವಣನ ಮುಂದೆ ನಿಂತು ತನ್ನ ಕೋದಂಡವನ್ನು ಜೇವಡೆದನು. ರಾವಣನು ತನ್ನ ಧನುಷ್ಟಂಕಾರದಿಂದ ಪ್ರತ್ಯುತ್ತರವಿತ್ತನು. ನಿಮಿಷ ಕಾಲ ಒಬ್ಬರನ್ನೊಬ್ಬರು ನೋಡಿಯೇ ನಿಂತು ಮತ್ತೊಮ್ಮೆ ತಮ್ಮ ತಮ್ಮ ಚಾಪಗಳನ್ನು ಮಿಡಿದರು. ರಾವಣನೇ ಮೊದಲು ಬಾಣ ಹೂಡಿದನು. ಅದನ್ನು ಮುಕ್ಕಡಿ ಮಾಡಿ ಶ್ರೀರಾಮನು ಅದ್ಭುತವಾದ ಮಂತ್ರಾಸ್ತ್ರವನ್ನು ದಶಮುಖನಿಗೆ ಪ್ರಯೋಗ ಮಾಡಿದನು. ಅದರಿಂದ ಅವನ ರಥ, ವಾಜಿ, ಬಿಲ್ಲು, ಬತ್ತಳಿಕೆ ಮಾತ್ರವಲ್ಲ, ಧರಿಸಿದ್ದ ವಸ್ತ್ರಾಭರಣಗಳು ಕಿತ್ತು ಹೋಗಿ ಅದೇ ಬಾಣವು ಅವನನ್ನು ಅವನ ಅರಮನೆಯತ್ತ ಹಾರಿಸಿಬಿಟ್ಟಿತು. ದಾನವರು ಬೆರಗಾಗಿ ಕಾಲ್ತೆಗೆದರು. ಆದರೆ ಬಿದ್ದಿರುವ ತನ್ನ ತಮ್ಮನನ್ನು ನೋಡಿದ ಶ್ರೀರಾಮನಿಗೆ ಕಣ್ಣೆರಡರಲ್ಲಿಯೂ ನೀರು ತುಂಬಿ ಕೆನ್ನೆಯ ಮೇಲೆ ಹರಿಯತೊಡಗಿತು. ಲಕ್ಷ್ಮಣನು ವೀರೋಚಿತವಾಗಿಯೇ ಯುದ್ಧ ಮಾಡಿದರು. ತಾನವನನ್ನು ಕಳೆದುಕೊಂಡಂತಾಯಿತೆಂದು ಶ್ರೀರಾಮನು ಬಹುವಾಗಿ ದುಃಖಿಸಿದನು. ಸೀತೆಯನ್ನೇ ಕಾಪಾಡಲಾರದೆ ಅವಳನ್ನು ಬಿಡಿಸಿಕೊಳ್ಳುವ ಯತ್ನದಲ್ಲಿ ತನ್ನ ತಮ್ಮನನ್ನೇ ಬಲಿಗೊಡುವಂತಾಯಿತು. ಯಾರು ಹಗಲಿರಳು ತನಗಾಗಿ ಅನನ್ಯವಾದ ಸೇವೆಯನ್ನು ಪೂರೈಸಿದನೋ ಆ ತನ್ನ ತಮ್ಮನು ಮತ್ತಿಲ್ಲವೆಂದಾಗ ಅದನ್ನೆಣಿಸಿಕೊಂಡ ಶ್ರೀರಾಮನ ಮನಸ್ಸು ಹೇಗಾಗಿರಬಹುದು? ತಾಯಿಯನ್ನು ಕೈ ಹಿಡಿದ ಪತ್ನಿಯನ್ನು ತೊರೆದು ಬಹು ಪ್ರೀತಿಯಿಂದ ಅಣ್ಣನೊಂದಿಗೆ ಬಂದು ಅಣ್ಣನೇ ಸರ್ವಸ್ವವೆಂದು ಭಾವಿಸಿಕೊಂಡಿದ್ದ ತನ್ನ ತಮ್ಮನನ್ನು ಪೂರ್ಣವಾಗಿ ಕಳೆದುಕೊಂಡನೆಂದು ಭಾವಿಸುವ ಅಣ್ಣನು ಅದನ್ನು ಹೇಗೆ ಸಹಿಸಿಕೊಂಡಾನು? ಎಷ್ಟೇ ಚಿತ್ತಸ್ಥೈರ್ಯವಿದ್ದರೂ ಶ್ರೀರಾಮನಿಂದ ಭ್ರಾತೃವಿಯೋಗವನ್ನು ಸಹಿಸಲಾಗಲಿಲ್ಲ. ಅಯ್ಯೋ ತಮ್ಮ, ನನ್ನ ಜೀವದಂತಿದ್ದ ನೀನು ನನಗಾಗಿಯೇ ಮರೆತಿಯನ್ನೈದಿದೆಯಾ? ಯಾವ ಅಣ್ಣನಿಗೆ ನಿನ್ನಂತಹ ತಮ್ಮನ ಭಾಗ್ಯವಿದೆ? ಸೀತಾಪಹಾರವನ್ನು ಮಾಡಿದ ರಾವಣನನ್ನು ಎದುರಿಸಿ ಪೂಜ್ಯನಾದ ಜಟಾಯುವು ಪ್ರಾಣಗೊಟ್ಟಿದ್ದನು. ಆದರೆ ಅಲ್ಲಿ ನಾನಿರಲಿಲ್ಲ. ಇಲ್ಲಿ ನಾನೇ ಜೀವದಿಂದಿದ್ದು ನಿನ್ನನ್ನು ಬಲಿಗೊಟ್ಟಂತಾಯಿತು. ಹಾಯ್ ವತ್ಸ ಲಕ್ಷ್ಮಣ, ಕಡೆಗೂ ಹೀಗಾಯಿತೆ. ಕೈ ಹಿಡಿದ ಹೆಂಡತಿಯನ್ನೇ ಕಾಪಾಡಿಕೊಳ್ಳಲಾರದ ನಾನು ನಿನ್ನನ್ನು ಉಳಿಸಿಕೊಳ್ಳಲು ಅಸಮರ್ಥನಾದೆನು. ಅಯ್ಯೋ ವಿಧಿಯೇ!
ನೀಚನಾದ ರಾವಣನಿಂದಲೇ ಹೀಗಾದ ಮೇಲೆ ಸೀತೆಯನ್ನು ನಿನ್ನನ್ನು ಕಳೆದುಕೊಂಡ ನಾನು ಇನ್ನು ಬದುಕಿದ್ದು ಏನು ಪುರುಷಾರ್ಥವಿದೆ? ನನ್ನನ್ನು ನೆರಳಿನಂತೆ ಅನುಸರಿಸಿ ನೀನು ಬಂದಿದ್ದೆ ತಮ್ಮ. ಈಗ ನಿನ್ನೊಂದಿಗೆ ನಾನು ಬರುವಂತಾಯಿತು. ಹಾಯ್, ಇನ್ನು ಸೀತೆಯ ಗತಿಯೇನು? ನಂಬಿ ಶರಣಾದ ವಿಭೀಷಣನ ಸ್ಥಿತಿಯೇನು? ಲಕ್ಷ್ಮಣ, ಓ ನನ್ನ ಲಕ್ಷ್ಮಣ ಎಂದು ಒಂದೇ ಸವನೆ ಪ್ರಲಪಿಸಿದನು. ಏನು ಭಾಗವತ್ ಬರ್ಪಳ್ಳಿ.